सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अथ कृष्णयजुर्वेदीया श्वेताश्वतरोपनिषत् प्रथमोऽध्यायः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಮೊದಲನೆಯ ಅಧ್ಯಾಯ. ಅದರಲ್ಲಿ ಉಪೋದ್ಘಾತ ರೂಪವಾಗಿ ಏನು ಯಾವ ಭಾಷ್ಯವನ್ನ ಅನುಗ್ರಹಿಸಿದ್ದಾರೋ ಅದನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಶ್ವೇತಾಶ್ವತರೋಪನಿಷತ್ತು ಎಂಬತಕ್ಕಂತಹ ಕೃಷ್ಣ ಯಜುರ್ವೇದದ ಉಪನಿಷತ್ತು ಅದರಲ್ಲಿ ಏನು ಹೇಳಿದೆ ಮತ್ತು ಅದು ವ್ಯಾಖ್ಯಾನ ಯೋಗ್ಯವೇ ವ್ಯಾಖ್ಯೇಯವೇ. ವ್ಯಾಖ್ಯಾನ ಯೋಗ್ಯ ಆದ್ರೂ ಒಂದೇ ವ್ಯಾಖ್ಯೇಯ. ಅದು ಈ ವ್ಯಾಖ್ಯೇಯವಾಗಿದೆಯೇ ಅಂತ ಅನ್ನೋದನ್ನ ತೆಗೆದುಕೊಂಡು, ಹೌದು ಇದರಲ್ಲಿ ಹೇಳಿರತಕ್ಕಂಥದ್ದು ಕೈವಲ್ಯ, ಪರಮ ಪುರುಷಾರ್ಥ, ಮೋಕ್ಷ ಅಂತ ಏನೆಲ್ಲ ಕರೀತಾರೋ ಅದು ಯಾವುದರಿಂದ ನಮಗೆ ಸಾಧ್ಯ ಸಾಧನ ಅಂತಂದ್ರೆ ಜ್ಞಾನ ಒಂದರಿಂದಲೇ ಅದು ಸಾಧ್ಯ, ವಿಜ್ಞಾನ ಅಂತ ಹೇಳಿ ಅದನ್ನು ಹೇಳಿದರು. ಮತ್ತೆ ಹೀಗೆ ಈ ಒಂದು ಜ್ಞಾನವೆಂಬ ಒಂದು ಸಾಧನದಿಂದ ಮೋಕ್ಷವೆಂಬ ಒಂದು ಪ್ರಯೋಜನವನ್ನು ಹೇಳಿರುವುದರಿಂದ, ಮೋಕ್ಷವೆಂಬ ಒಂದು ಪ್ರಯೋಜನವನ್ನ ಹೇಳಿರುವುದರಿಂದ ಇದು ವ್ಯಾಖ್ಯೇಯವಾಗಿದೆ. ಇದು ಸರ್ವಥಾ ವ್ಯಾಖ್ಯಾನ ಯೋಗ್ಯವಾಗಿದೆ ಅಂತ ಹೇಳಿದರು. ಇಷ್ಟು ಭಾಗವನ್ನು ಹೇಳಿದಾಗ ಅದರಲ್ಲಿ ಒಂದು ಆಕ್ಷೇಪಣೆಯನ್ನ ಹಾಕಿದರು ಪೂರ್ವಪಕ್ಷ ರೂಪವಾಗಿ. ಏನಂತ ಅಂದ್ರೆ, ಸ್ವಾಮಿ ನೀವು ಹೇಳುವುದು ಸರಿಯಾಗಿದೆ. ಏನು, ಈ ಒಂದು ವೇದಗಳು ಕೇವಲ ಜ್ಞಾನವನ್ನೇ ಮೋಕ್ಷ ಸಾಧನವನ್ನಾಗಿ ಹೇಳಿದ್ದರೆ ಆಗ ಇದು ವ್ಯಾಖ್ಯೇಯ ಅಂತ ಆಗ್ತಾ ಇತ್ತು, ವ್ಯಾಖ್ಯಾನ ಯೋಗ್ಯ ಅಂತ ಆಗ್ತಾ ಇತ್ತು, ಮೋಕ್ಷ ಒಂದೇ ಸಾಧನ ಅಂತ ನಿಶ್ಚಯವೂ ಆಗ್ತಾ ಇತ್ತು. ಆದರೆ ಹಾಗಿಲ್ವಲ್ಲ. ಯಾಕೆ? ಮೋಕ್ಷಕ್ಕೆ ಜ್ಞಾನವು ಸಾಧನ ಎಂದು ಎಷ್ಟರ ಮಟ್ಟಿಗೆ ಹೇಳಿದ್ದಾರೋ ಅಷ್ಟರ ಮಟ್ಟಿಗೆ ಈ ಕರ್ಮೋಪಾಸನೆಗಳನ್ನೂ ಕೂಡ ಸಾಧನವೆಂದು ಹೇಳಿರುತ್ತಾರೆ. ಹೀಗಿರುವಾಗ ನೀವು ಯಾತಕ್ಕೆ ಅದು ಒಂದನ್ನೇ ಹಿಡಿದು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ, ಓಹೋ ಇಲ್ಲ ಜ್ಞಾನ ಒಂದೇ ಸಾಧನ ಅಂತ ಹೇಳಿದರೆ ಅದು ಸರಿ ಹೋಗುತ್ತಾ? ಮುಂಚೆ ನಾವು ಹೇಳಿದ ಹಾಗೆ ಸರಿ ಹೋಗ್ತಾ ಇತ್ತು. ಜ್ಞಾನ ಒಂದೇ ಸಾಧನ ಅಂತ ಏನು ಹೇಳಿಲ್ಲ, ಕರ್ಮೋಪಾಸನೆಗಳನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಹೇಳಿದ್ದಾರೆ. ಆದ್ದರಿಂದ ಇದು ಎಷ್ಟು ಮಟ್ಟಿಗೆ ಸರಿ ಎನ್ನುವ ಒಂದು ಆಕ್ಷೇಪವನ್ನ ಈ ಪೂರ್ವಪಕ್ಷೀಯ ಬಾಯಿಂದ ಹೇಳಿಸಿದ್ದಾರೆ ಆಚಾರ್ಯರು. ಅದಕ್ಕೆ ಉತ್ತರ ಹೇಳಿದ್ರು. ನೋಡಿ ಪೂರ್ವಪಕ್ಷಿಗಳೇ, ನೀವು ವಾಕ್ಯವನ್ನು ಹೇಳಿದ್ರಿ. ಯಾವುದಕ್ಕೆ? ಓಹೋ, ಕರ್ಮದಿಂದಲೂ ಕೂಡ ಮೋಕ್ಷವು ಸಾಧ್ಯ
ಅಂತ ಹೇಳೋದಕ್ಕೆ ವಾಕ್ಯ ಹೇಳಿದ್ರಿ. ಯಾವುದು? ಅಪಾಮ ಸೋಮಂ ಅಮೃತ ಅಭೌಮ ಅಂತಕ್ಕಂಥದ್ದು. ಸೋಮವನ್ನ ಕುಡಿದೆವು, ಮತ್ತೆ ಅಮೃತರಾಗಿ ಆಗಿಬಿಟ್ಟೆವು ಅಂತಂತ. ಇದು ಯಾವುದಿದು? ಈ ಕರ್ಮ ಭಾಗ. ಸೋಮವನ್ನು ಕುಡಿದೆವು ಅಂತ ಒಂದು ಯಾವ ಥರದದ್ದು? ಯಜ್ಞದತ್ತವಾದ ಸೋಮ, ಹೌದು ತಾನೆ? ಯಜ್ಞ ಅಂದ್ರೇನು? ಕರ್ಮ. ಸೊ ಹೀಗೆ ಕರ್ಮಕ್ಕೂ ಹೇಳಿದ್ದಾರೆ, ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾವುದು? ಈ ಒಂದು ಮೋಕ್ಷ ಸಾಧನ ಅಂತ ಅಲ್ಲೂ ಕೂಡ ಹೇಳಿದ್ದಾರೆ. ಮತ್ತೆ ಈ ಚಾತುರ್ಮಾಸ್ಯ ಯಾಗವನ್ನು ಮಾಡದವನು, ಚಾತುರ್ಮಾಸ್ಯ ಯಾಜಿಗಳು, ಅವರು ಈ ಸುಕೃತವನ್ನು ಪಡೆಯುತ್ತಾರೆ, ಅಕ್ಷಯವಾದ ಸುಕೃತವನ್ನು ಪಡೆಯುತ್ತಾರೆ. ಅಕ್ಷಯವಾದ ಸುಕೃತ ಅಂದರೆ ಮೋಕ್ಷ ಪಡೆಯುತ್ತಾರೆ ಅಂತ ಕಂಠೋಕ್ತವಾಗಿ ಹೇಳಿದ್ದಾರಲ್ಲ. ನೋಡಿ, 2 ವಾಕ್ಯ ಹೇಳಿದ್ದೇವೆ, ಇನ್ನೂ ಬೇಕಾದಷ್ಟು ವಾಕ್ಯವಿದೆ ಅಂತ ಹೇಳಿದ್ರು. ಅದಕ್ಕೆ ಉತ್ತರವನ್ನ ಈ ಭಾಗದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ನೋಡೋಣ. ನತು ಏತದಸ್ತಿ. ನೋಡಿ, ನೀವು ಹೇಳುವುದು ಸರಿ ಇಲ್ಲ, ಹೀಗಲ್ಲ ಇದು. ಯಾಕೆ ಅಂತಂದ್ರೆ, ನೀವು ಹೇಳಿದ್ರಿ ಈ ಮೋಕ್ಷಕ್ಕೆ ಸಾಧನವನ್ನಾಗಿ ಕರ್ಮೋಪಾಸನೆಗಳನ್ನು ಕೂಡ ಹೇಳಿರುವುದರಿಂದ ಅಂತ ಹೇಳಿದ್ರು. ಇಲ್ಲಿ ಉಪಾಸನೆಯನ್ನೂ ಕೂಡ ಕರ್ಮದಲ್ಲೇ ಸೇರಿಸ್ಕೊಂಡಿದ್ದಾರೆ. ಅದು ಒಂಥರ ಕರ್ಮ ತಾನೆ, ಅದು ಹೇಗೆ ಇರಲಿ ಮುಂದೆ. ಅದೇನು? ಮಾನಸಂಕರ್ಮ. ಮಾನಸ ಕರ್ಮ ಆಗಿರ್ಬೋದು, ಯಾವ ಮಟ್ಟದಲ್ಲಿ ಕರ್ಮ. ಹೀಗೆ ನೋಡಿ, ನೀವು ಹೇಳಿದ್ದೀರಲ್ಲ, ಇದು ಸರಿಯಲ್ಲ, ಹೀಗಲ್ಲ ಇದು. ಯಾಕೆ ಅಂದ್ರೆ, ಈ ಕರ್ಮೋಪಾಸನೆಗಳನ್ನು ಕೂಡ ಅಂದ್ರೆ ಕರ್ಮವನ್ನೂ ಕೂಡ ನೀವು ಜ್ಞಾನ ಸಾಧನವನ್ನಾಗಿ ಹೇಳಿಬಿಟ್ಟರೆ ಆಗ ಅದು ಶ್ರುತಿಗೂ ವಿರೋಧ, ಮತ್ತೆ ಈ ಸ್ಮೃತಿಗಳಿಗೂ ವಿರೋಧ ಅಂತ ಹೇಳಿಬಿಟ್ರು. ಹಾಗಾಗೋದಿಲ್ಲ, ಶ್ರುತಿ ಸ್ಮೃತಿ ಎರಡಕ್ಕೂ ಕೂಡ ವಿರೋಧ ಆಗುತ್ತಪ್ಪ ಆ ಥರ ಹೇಳಿದರೆ. ಏನು? ಕರ್ಮವನ್ನೂ ಕೂಡ ಈ ಜ್ಞಾನಕ್ಕೆ ಸಾಧನವನ್ನಾಗಿ ಹೇಳಿಬಿಟ್ಟರೆ ಅದು ಶ್ರುತಿಗೂ ಹೊಂದಲ್ಲ, ಸ್ಮೃತಿಗೂ ಹೊಂದಲ್ಲ. ಅಲ್ಲ ಸ್ವಾಮಿ, ನಾವು ಹೇಳಿದ್ವಲ್ಲ, ಶ್ರುತಿ ವಾಕ್ಯವನ್ನು ಹೇಳಿದ್ವಿ. ಹೇಗೆ ಮತ್ತೆ ಅಂದ್ರೆ, ನೋಡಿ, ಈ ಶ್ರುತಿಗೆ ಹೇಗೆ ವಿರೋಧ ಉಂಟಾಗುತ್ತದೆ ಎನ್ನುವುದನ್ನ ನಾವು ಮೊದಲು ಹೇಳುತ್ತೇವೆ. ಯಾವುದು? ಈ ಕರ್ಮೋಪಾಸನೆ ಕೆಲವು ಸೇರಿಸ್ಕೊಳ್ಬೋದು. ಇದು ಜ್ಞಾನಕ್ಕೆ ಸಾಧನವಾಗಿದೆ ಎಂದು ಹೇಳಿಬಿಟ್ಟರೆ ಅದು ಯಾವ ರೀತಿ ಶ್ರುತಿಗೆ ವಿರೋಧವಾಗುತ್ತದೆ ಎನ್ನುವುದನ್ನ ನಾವು ಈಗ ಮೊದಲು ಹೇಳುತ್ತೇವೆ, ಆಮೇಲೆ ಶ್ರುತಿಯನ್ನು ತೆಗೆದುಕೊಳ್ಳೋಣ. ಈಗ ಶ್ರುತಿಯಲ್ಲಿ ಹೇಗೆ ವಿರೋಧ ಆಗಿದೆ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ ಉದ್ದಕ್ಕೂ ಕೂಡ ಈ ಒಂದು ಕರ್ಮಗಳಿಂದ ಅಂದ್ರೆ ಕರ್ಮೋಪಾಸನೆಗಳಿಂದ ಈ ಮೋಕ್ಷ ಎನ್ನುವುದು ಸಾಧ್ಯವೇ ಅಲ್ಲ ಎಂಬುದಾಗಿ ಕಂಠೋಕ್ತವಾಗಿ ನಿರಾಕರಣೆ ಮಾಡಿರುವುದಕ್ಕೆ ಪ್ರಮಾಣವಾದ ಶ್ರುತಿವಾಕ್ಯಗಳನ್ನ ಇಲ್ಲಿ ಹೇಳಿದ್ದಾರೆ. ಬೇಕಾದಷ್ಟು ಶ್ರುತಿವಾಕ್ಯಗಳನ್ನು ಹೇಳಿಬಿಟ್ಟಿದ್ದಾರೆ. ಏನು? ಈ ಕರ್ಮೋಪಾಸನೆಗಳನ್ನ ಈ ಜ್ಞಾನಕ್ಕೆ ಸಾಧನವನ್ನಾಗಿ ಹೇಳಿದ್ರೆ ಹೇಗೆ ವಿರೋಧ ಆಗುತ್ತೆ, ಶ್ರುತಿಯಲ್ಲಿ ಏನು ಹೇಳ್ತಾ ಇದೆ, ಹೇಗೆ ಅದನ್ನು ನಿರಾಕರಣೆ ಮಾಡಿದೆ ಅನ್ನೋದಕ್ಕೆ ಪ್ರಮಾಣ ವಾಕ್ಯವನ್ನ, ಶ್ರುತಿ ವಾಕ್ಯಗಳನ್ನ ಉದ್ದಕ್ಕೂ ಹೇಳಿದ್ದಾರೆ. ಆ ಭಾಗ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ನೋಡಿ, ಶ್ರುತಿ ವಿರೋಧ ತಾವತ್ ಅಂದ್ರೆ ಸರ್ವ ಪ್ರಾಥಮ್ಯೇನ ಅಂದ್ರೆ ಮೊಟ್ಟ ಮೊದಲಿಗೆ ಶ್ರುತಿ ಶ್ರುತಿಗೆ ವಿರೋಧ ಹೇಗಾಗುತ್ತೆ ಅನ್ನುವುದನ್ನ ವಯಂ ಬ್ರೂಮಃ ನಾವು ಹೇಳ್ತೇವೆ ಅಂತ ಹೇಳಿ ಹೇಳ್ತಾ. ನೋಡಿ, ತದ್ಯಥಾ ಇಹ ಕರ್ಮಜಿತೋ ಲೋಕಃ ಕ್ಷೀಯತೆ ಏವಮೇವಾಮುತ್ರ ಪುಣ್ಯಜಿತೋ ಲೋಕಃ ಕ್ಷೀಯತೆ. ಛಾಂದೋಗ್ಯ ಉಪನಿಷತ್ತಿನ ಒಂದು ಬಹಳ ಮುಖ್ಯವಾದ ಭಾಗ. ತದ್ಯಥಾ ಹೇಗೆ ಇಲ್ಲಿ ಅಂದ್ರೆ, ಇಲ್ಲಿ ಈ ಲೋಕದಲ್ಲಿ ನಾವು ಬದುಕಿದ ಈ ಲೋಕ ಇದ್ದೀವಲ್ಲ, ಮತ್ಯ ಲೋಕ ಅದರಲ್ಲಿ, ಈ ಲೋಕದಲ್ಲಿ ಭೂಲೋಕದಲ್ಲಿ ಕರ್ಮಜಿತೋ ಲೋಕ ಕ್ಷೀಯತೆ. ಕರ್ಮದಿಂದ ಸಂಪಾದನೆ ಮಾಡತಕ್ಕ ಎಲ್ಲವೂ ಕೂಡ ಕ್ಷೀಯತೆ ನಾಶವಾಗಿ ಬಿಡುತ್ತವೆಯೋ.
ಅದಕ್ಕೊಂದು ನಾಶ ಅಂತ ಇದೆ. ಕರ್ಮದಿಂದ ಪಡೆದುಕೊಂಡದ ಏನೇನು ಸಂಪಾದನೆ ಮಾಡಿರ್ತಕ್ಕಂಥ ಯಾವ ಒಂದು ಕರ್ಮ ಫಲ ಅಂತ ಇದೆಯೋ ಅವೆಲ್ಲ ನಾಶವಾಗತಕ್ಕಂಥದ್ದು. ಹೋಗಲಿ, ಇಲ್ಲಿ ಕರ್ಮಫಲ ನಾಶ ಆದ್ರೆ ಆಗಲಿ, ಆದರೆ ಅಮೂತ್ರ ಅಲ್ಲಿ ಲೋಕಾಂತರದಲ್ಲಿ ಅಲ್ಲಿ ಹೇಗೆ ಸ್ವಾಮಿ ಅಂದ್ರೆ ಅಲ್ಲಿಯೂ ಇದೇ ಹಣೆ ಬರಹ. ಇಲ್ಲಿ ಹೇಗೆ ಕರ್ಮದಿಂದ ನಾವು ಈ ಗೆದ್ದುಕೊಂಡು, ಇಲ್ಲಿ ಕರ್ಮ ಜಿತೋ ಅಂತಂತ ಇದೆ. ಕರ್ಮ ಜಿತೋ ಅಂತಂದ್ರೆ ಅರ್ಥ ಏನ್ ಮಾಡ್ಬೇಕು? ಕರ್ಮದಿಂದ ಗೆದ್ದುಕೊಂಡ ಲೋಕ ಪ್ರಫಲಗಳನ್ನ, ಲೋಕಗಳನ್ನ. ಲೋಕ ಅಂದ್ರೇನು? ಲೋಕ ಅಂದ್ರೆ ಏನಿಲ್ಲ, ಕರ್ಮ ಫಲವನ್ನ ಅನುಭವಿಸುವುದಕ್ಕೆ ಬೇಕಾದ ಭೂಮಿಕೆ ಅಷ್ಟೇ. ಅದು ಯಾವುದು ಬೇಕಾದ್ರೂ ಆಗ್ಬೋದು. ಲೋಕ ಅಂದ್ರೇನು? ಕರ್ಮ ಫಲವನ್ನು ಅನುಭವಿಸುವುದಕ್ಕೆ ಇರತಕ್ಕಂಥ ಒಂದು ಜಾಗ ಅಷ್ಟೇ. ಇದೆಯಲ್ಲ, ಇದೇನಾಗುತ್ತೆ? ಇಲ್ಲಿನೂ ಕೂಡ ನಾಶವಾಗುತ್ತೆ. ಮತ್ತೆ ಅಲ್ಲಿ ಅಂದ್ರೆ ಅಮೂತ್ರ ಲೋಕಾಂತರಗಳಲ್ಲಿ ಬೇರೆ ಯಾವ ಲೋಕಕ್ಕೆ ಹೋದ್ರು ಅಷ್ಟೇ, ಅಲ್ಲಿಯೂ ಕೂಡ ನಾಶವಾಗಿ ಬಿಡುತ್ತೆ. ಒಂದ್ ದಿವಸ ಹೋಗುತ್ತೆ, ಹೋಗುತ್ತೆ. ಕರ್ಮ ಜಿತೋ ಲೋಕ ಅಂದ್ರೆ ಕರ್ಮದಿಂದ ಗೆದ್ದುಕೊಂಡದ್ದು ಅಂತ ಅರ್ಥ. ಜಿತ ಅಂದ್ರೆ ಇಲ್ಲಿ ಇನ್ನೊಂದು ಪಾಠವನ್ನು ನಾವು ನೋಡ್ಕೋಬಹುದು. ಕರ್ಮ ಚಿತೋ ಅಂತ ಬೇಕಾದ್ರೂ ಹೇಳ್ಬೋದು. ಚಿತೋ ಅಂತಂದ್ರೆ ಏನು? ಚಿತೋ ಅಂದ್ರೆ ಶೇಖರಿಸಲ್ಪಟ್ಟ. ಚಿತ ಅಂದ್ರೆ ಒಟ್ಟುಗೂಡಿಸಲ್ಪಟ್ಟ, ಗುಡ್ಡೆ ಮಾಡಲ್ಪಟ್ಟ ಅಂತ. ಅಂದ್ರೆ ಕರ್ಮವನ್ನು ಮಾಡಿ 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 ಶೇಖರಿಸಿಟ್ಕೊಂಡಿದ್ದಾನೆ. ಯಾವುದು ಫಲವನ್ನ, ಕರ್ಮ ಫಲವನ್ನ, ಅದು ಅಂತ ಅರ್ಥ. ಕರ್ಮಚಿತ ಅಂದ್ರೆ ಕರ್ಮದಿಂದ ಗೆದ್ದುಕೊಂಡ ಲೋಕಗಳನ್ನು ಅಂತ ಅರ್ಥವಾಗುತ್ತೆ. ಎರಡೂ ಕೂಡ ಹೊಂದುತ್ತೆ, ಎರಡೂ ಕೂಡ ಸರಿಯಾಗಿದೆ. ಇಲ್ಲಿ ಅವರು ಕರ್ಮಜಿತೋ ಅಂತ ಹಾಕಿದ್ದಾರೆ, ಕೆಲವು ಕಡೆ ಕರ್ಮಚಿತೋ ಅಂತ ಪಾಠನೂ ಇದೆ. ಹೀಗಾಯ್ತು. ಇದು ಛಾಂದೋಗ್ಯ ಮನುಷ್ಯತ್ವ. ಮತ್ತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ತಂ ಏವಂ ವಿದ್ವಾನ್, ಹೀಗೆ ಈ ರೀತಿಯಾಗಿ ತಿಳಿದವನ ವಿದ್ವಾನ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಈ ರೀತಿಯಾಗಿ ತಿಳಿದ ಜ್ಞಾನಿಯು ಇಹ ಇಲ್ಲೇ ಅಮೃತನಾಗಿ ಬಿಡುತ್ತಾನೆ. ಏನು? ಆ ಮೋಕ್ಷ ಫಲವನ್ನು ಹೊಂದಿ ಬಿಡುತ್ತಾನೆ ಅಂತ ಅರ್ಥ. ಏನಿದು ಮೋಕ್ಷ ಫಲ? ಯಾವುದರಿಂದ? ಏವಂ ವಿದ್ವಾನ್, ಹೀಗೆ ತಿಳಿದವನು. ಯಾರವನು? ಜ್ಞಾನಿ. ಇಲ್ಲಿ ಕರ್ಮಗಳನ್ನು ಹೇಳಿಲ್ಲ, ಕರ್ಮಗಳನ್ನು ಹೇಳಿದ್ದು ಹಿಂದೆ ಹೇಳಿದ್ರು. ಅದರಿಂದ ಪಡೆದುಕೊಂಡ ಲೋಕ ನಾಶವಾಗುತ್ತೆ, ಅದು ನಶ್ವರ. ಆದ್ರೆ ಇಲ್ಲಿ ಈಗಲೇ ಜ್ಞಾನದಿಂದ ಪಡೆದುಕೊಂಡ, ಕೇವಲ ಜ್ಞಾನದಿಂದ ಪಡೆದುಕೊಂಡ ಈ ಒಂದು ಫಲ ಅಂತ ಇದೆಯಲ್ಲ, ಮೋಕ್ಷ ಫಲ ಅಂತ, ಅದನ್ನ ನಾವು ಪಡ್ಕೊಂಡ್ರೆ ಇಲ್ಲಿಯೇ ಅಮೃತರಾಗಿ ಬಿಡುತ್ತೇವೆ ಅಂತ ಹೇಳಿ. ಇದು ನೃಸಿಂಹ ಪೂರ್ವ ತಾಪನೀಯ, ಅದ್ರ ಎರಡು ಭಾಗ ಮಾಡ್ಕೊಂಡಿದ್ದಾರೆ. ನೃಸಿಂಹ ಪೂರ್ವ ತಾಪನೀಯ, ನೃಸಿಂಹ ಉತ್ತರ ತಾಪನೀಯ ಅಂತ ಎರಡು ಇದೆ. ಪೂರ್ವೋತ್ತರ ತಾಪನೀಯಗಳಲ್ಲಿ ಎರಡನ್ನೂ ಕೂಡ ಹೇಳಿದ್ದಾರೆ ಇದನ್ನು. ಮತ್ ನಾಣ್ಯ ಪಂಥ ವಿದ್ಯತೆ ಏನಾಯ ಇದೆ, ಶ್ವೇತರಲ್ಲೇ ಬರುತ್ತೆ ಮುಂದೆ. ಇದಕ್ಕಿಂತ ಬೇರೆಯಾದ ಯಾವ ದಾರಿಯೂ ಕೂಡ ಇಲ್ಲ. ಅಂದ್ರೆ ಯಾವುದಕ್ಕಿಂತ ಬೇರೆಯಾದ ಅಂದ್ರೆ ಈ ಜ್ಞಾನಕ್ಕಿಂತ ಬೇರೆಯಾದ, ಜ್ಞಾನಾದನ್ಯತ್ರ. ಜ್ಞಾನಕ್ಕಿಂತ ಬೇರೆಯಾಗಿ ಬೇರೆ ಯಾವ ದಾರಿಯೂ ಇಲ್ಲ ಅಂದ್ರೆ ಕರ್ಮಗಳಂತೂ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಮತ್ತೆ ಇದು ಶ್ವೇತಾಶ್ವತರು ಹೇಳಿದ್ರು. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ನ ಕರ್ಮಣಾನ ಪ್ರಜಯಾಧ. ಇದು ಸರಿಯಾದ ಎಲ್ಲ ಗೊತ್ತಿರತಕ್ಕಂಥ ಇದು. ನ ಕರ್ಮಣ ನ ಪ್ರಜಯ ನ ಧನೇನ. ಕರ್ಮ, ಪ್ರಜೆ ಮತ್ತು ಧನ, ಸಂಪತ್ತು ಯಾವುದರಿಂದಲೂ ಕೂಡ ಈ ಒಂದು ಫಲವನ್ನ, ಮೋಕ್ಷವೆಂಬ ಕೈವಲ್ಯ ಎಂಬ ಫಲವನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಹ್ಯಾಕ್ ಪಡಿಬಹುದು ಅದನ್ನ ಹೇಳಿ. ಅಂದ್ರೆ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ತ್ಯಾಗೇನ, ತ್ಯಾಗ ಅಂದ್ರೆ ತ್ಯಾಗ ಅಂದ್ರೆ ಕರ್ಮ ಫಲ ತ್ಯಾಗದಿಂದ. ಕರ್ಮಫಲ ತ್ಯಾಗ ಮಾಡೋದು ಅಂದ್ರೇನು? ಕರ್ಮವನ್ನು ಮಾಡದೇ ಇರೋದು, ಅಥವಾ ಕರ್ಮ ಮಾಡಿದ್ರು ಕೂಡ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದು, ಫಲವನ್ನು ಬಯಸದೆ ಅಷ್ಟೇ. ಆದ್ದರಿಂದ ಇಲ್ಲಿ
ಕರ್ಮವನ್ನು ನೇರವಾಗಿ ಕಂಠೋಕ್ತವಾಗಿ ಕರ್ಮದಿಂದ ಖಂಡಿತ ಸಾಧ್ಯವಿಲ್ಲ ಎಂಬುದನ್ನು ಹೇಳಿದ್ದಾರೆ. ತ್ಯಾಗೇನ ಕರ್ಮಫಲ ತ್ಯಾಗೇನ. ಮತ್ತು ಪ್ಲವಾಹ್ಯೇತೆ ಅದೃಢ ಯಜ್ಞ ರೂಪ ಅಷ್ಟಾದಶೋಕ್ತಮವರಂ ಯೇಷು ಕರ್ಮ ಏತಶ್ರೇಯೋ ಏಭಿನಂದಂತಿ ಮೂಢಾ ಜರಾ ಮೃತ್ಯುಂತೆ ಪುನರೇವ ಪ್ರಿಯಂತೆ. ಮುಂಡಕದಲ್ಲಿ ಬರತಕ್ಕಂಥ ಪ್ರಸಿದ್ಧವಾದ ಮಂತ್ರ. ಪ್ಲವಾಹ್ಯೇತೆ ಅದೃಢ ಯಜ್ಞ ರೂಪ. ಯಜ್ಞ ರೂಪ ಅಂದ್ರೆ ಯಜ್ಞಗಳನ್ನು ಮಾಡಿ ಪಡೆದುಕೊಂಡ ಈ ಒಂದು ಫಲ ಅಂತ ಏನಿದೆ ಅವೆಲ್ಲವೂ ಕೂಡ ಯಜ್ಞ ಫಲಗಳು ಯಾವ್ಯಾವಿದೆ ಎಲ್ಲವೂ ಕೂಡ ಅದೇನಾಗಿದೆ ಅವರಂ ಕರ್ಮ. ಅದೆಲ್ಲ ಏನು ಕೀಳಾದ ಕರ್ಮ. ಅಂದ್ರೆ ಏನು ಕೀಳಾದ ಅಂದ್ರೆ ಕೆಳಮಟ್ಟದ ಕರ್ಮ, ನಿಂದನೆ ಮಾಡತಕ್ಕಂಥದ್ದಲ್ಲ. ಈ ಮೋಕ್ಷವೆಂಬ ಉತ್ಕೃಷ್ಟವಾದ ಫಲವನ್ನ ತಂದು ಕೊಡುವುದಕ್ಕೆ ಸಾಧ್ಯವಿಲ್ಲದ ಕರ್ಮಗಳು ಅಂತ ಅರ್ಥ ಅಷ್ಟೆ. ಅದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇಕಾದ್ರೂ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಯಜ್ಞ ಒಳ್ಳೆ ಲೋಕ ಕೊಡ್ಬೋದು, ಸಂಪತ್ತು ಕೊಡ್ಬೋದು, ವಿದ್ಯೆ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಆದರೆ ಈ ಮೋಕ್ಷ ಫಲ ಅಂತ ಅನ್ನೋದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ? ಯಾಕೆ ಅಂದರೆ ಅವೆಲ್ಲ ಯಜ್ಞ ರೂಪ ಇದೆಯಲ್ಲ, ಯಜ್ಞ ರೂಪವಾದ ಈ ಫಲಗಳು ಕರ್ಮಗಳು ಎಲ್ಲ ಇದೆ. ಆ ಕರ್ಮಗಳೇ ಮೊಟ್ಟ ಮೊದಲಿಗೆ ಪ್ಲವಾಹ್ಯೇತೆ, ಬಹಳ ಹಗುರವಾದವು. ಪ್ಲವ ಅಂದರೆ ತೇಲ್ತಕ್ಕಂಥವು, ಬಹಳ ಹಗುರವಾದವು. ಅದೃಢ ತೇಲ್ತಾ ಇರತಕ್ಕಂಥದ್ದು. ಒಂದು ದೋಣಿನ ಒಂದು ಸಮುದ್ರದಲ್ಲೋ ಅಥವಾ ನದಿ ಒಳಗಡೆ ಬಿಟ್ಟರೆ ಎಲ್ಲಾದರೂ ಕೂಡ ಅದು ಒಂದು ಕ್ಷಣವಾದರೂ ಕೂಡ ಅಲುಗಾಡದೆ ಒಂದೇ ಸ್ಥಳದಲ್ಲಿ ನಿಂತಿರೋದಕ್ಕೆ ಸಾಧ್ಯನಾ? ನದಿಯಲ್ಲಿ ಬಿಟ್ಟರು ಆಗಲ್ಲ, ಸಮುದ್ರದಲ್ಲಿ ಬಿಟ್ಟರಂತೂ ಆಗೋದೇ ಇಲ್ಲ. ಅದೃಢ ದೃಢವೇ ಇಲ್ಲ, ಇದಕ್ಕೆ ದಾರ್ಢ್ಯವೇ ಇಲ್ಲ. ಯಜ್ಞ ರೂಪ ಇವರು ಯಾಕೆ ಅಂತಂದ್ರೆ ಅಷ್ಟಾದಶೋಕ್ತಮವರಂ ಯೇಷು ಕರ್ಮ. ಇದು ಈ ಯಜ್ಞ ಅಂತಕ್ಕಂಥ ಕರ್ಮ ಇದೆಯಲ್ಲ, ಇದಕ್ಕೆ ಏನಿದ್ದಾರೆ 18 ಜನಗಳೇ ಬೇಕು. 18 ಜನಗಳು ಯಾರು? 18 ಜನಗಳು ಅಂತಂದ್ರೆ ಇದು ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ, ಆದರೆ ಏನು ಪರವಾಗಿಲ್ಲ. 18 ಜನಗಳು ಅಂತ ಹೇಳಿದ್ರೆ 16 ಜನ ಋತ್ವಿಜರು. 16 ಜನ ಋತ್ವಿಜರು ಬೇಕು ಪ್ರತಿಯೊಂದಕ್ಕೂ. ಹೇಗೆ 16 ಜನ ಅಂತಂದ್ರೆ ನೋಡಿ, ಒಂದೊಂದು ವೇದಕ್ಕೆ ಒಬ್ಬ ಹೌದಾನೆ. ಋಗ್ವೇದಕ್ಕೆ ಹೋತೃ, ಯಜುರ್ವೇದಕ್ಕೆ ಅಧ್ವರ್ಯು, ಸಾಮವೇದಕ್ಕೆ ಉದ್ಗಾತೃ, ಮತ್ತೆ ಅಥರ್ವಕ್ಕೆ ಪ್ರಸ್ತೋತೃ ಅಂತ 4 ಜನ ಋತ್ವಿಜರು ಇರ್ತಾರೆ. ಈ 4 ಜನಕ್ಕೆ ಒಬ್ಬೊಬ್ಬರಿಗೂ ಕೂಡ 3 ಜನ ಸಹಾಯಕರಿರ್ತಾರೆ. ಉದಾಹರಣೆ ಅಧ್ವರ್ಯು ಹೇಳಿದ್ರೆ ಅಧ್ವರ್ಯು ಮಂತ್ರ ಹೇಳ್ತಾರೆ ಪ್ರತಿಯೊಂದಕ್ಕೂ. ಅವನಿಗೆ ಸಹಾಯ ಮಾಡಬೇಕಲ್ಲ, ಅದನ್ನು ತಗೊಂಬ, ಇದನ್ನು ತಗೊಂಬ, ಹೆಂಗಿರ ಅರಿಸು ಎಲ್ಲ ಮಾಡಬೇಕಾದ ಸಹಾಯಕರು 3 ಜನ. ಅಲ್ಲಿ ಒಟ್ಟೇನು ಒಂದೊಂದು ವೇದಕ್ಕೆ 4 ಜನ ಋತ್ವಿಜರು, 4 16 ಆಯಿತು. ಇನ್ನು ಯಜಮಾನ ಒಬ್ಬ ಮತ್ತೆ ಪತ್ನಿ ಒಬ್ಳು, 18 ಜನ ಆಯಿತು. ಈ 18 ಜನ ಇವರು ಯಾರು? ಇವರೇ ಮುಂಚೆ ದೃಢ ಇಲ್ಲ, ಹೌದ್ ತಾನೆ? ಮತ್ತು ಇಷ್ಟೆಲ್ಲ ಮಾಡಿ ಪಡೆದುಕೊಂಡ ಕರ್ಮ ಫಲ ಅಂತ ಏನಿದೆ ಅದನ್ನ ಏತತ್ ಶ್ರೇಯೋ, ಈ ಕರ್ಮಫಲ ಅತ್ಯಂತ ಶ್ರೇಷ್ಠವಾದದ್ದು, ಶ್ರೇಯಸ್ಸಿಗೆ ಕಾರಣವಾದದ್ದು ಎಂಬುದನ್ನ ಏ ಮೂಢಾಹ ಅಭಿನಂದಂತಿ. ನೋಡಿ ಎಂಥ ಮಾತು! ಇವರೆಲ್ಲ ಮೂರ್ಖರು, ಮೂಢರು. ಮೂಢರು ಅಂದ್ರೆ ಏನು? ಇವರಿಗೆ ವಸ್ತುಸ್ಥಿತಿ ಅರ್ಥವಾಗೇ ಇಲ್ಲ. ಯಾವುದೋ ಕ್ಷುದ್ರ ಫಲಗಳನ್ನೆಲ್ಲ ಅದನ್ನೇ ಉತ್ಕೃಷ್ಟ ಅನ್ಕೊಂಡ್ಬಿಡ್ತಾರೆ. ಈ ಫಲಗಳನ್ನೇ ಶ್ರೇಯ ಎಂದು, ಅತ್ಯಂತ ಶ್ರೇಯಸ್ಸುಳ್ಳದ್ದು, ಶ್ರೇಯಸ್ಕರವಾದದ್ದು ಅಂತ ಯಾರು ಇದನ್ನೇ ಆಶ್ರಯಿಸಿ, ಇದನ್ನ ಸ್ತುತಿ ಮಾಡಿ ಹೊಗಳಿ ಆಶ್ರಯಿಸಿ ಮೂಢರಿರ್ತಾರಲ್ಲ, ಅವರು ಆಶ್ರಯಿಸಿ ಹೋಗ್ತಾರೋ ಅವ್ರಿಗೇನು ಏನಾಗುತ್ತೆ? ಅವರಿಗೆ ಜರಾ ಮೃತ್ಯುಂತೆ ಪುನರೇವ ಪಿಯಂತಿ. ಮುಪ್ಪು ಮರಣ ಇದನ್ನ ಪುನರೇವ ಅಪಿಯಂತಿ. ಪುನರೇವ ಮತ್ತೆ 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 ಏನು ಮುಪ್ಪು ಸಾವು ಅನುಭವಿಸ್ತಾನೆ ಇರ್ತಾನೆ. ಹೀಗೆ ಕರ್ಮಗಳ ನಿಂದೆ ಅಲ್ಲೂ ಮಾಡಿದ್ದಾರೆ. ಮತ್ತು
ನಾಸ್ತ್ಯಕೃತ ಕೃತೇನ. ಇದು ಅಷ್ಟೇ ಮುಂಡಕೋಪನಿಷತ್ತು. ಅಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ಅದೆಯಲ್ಲ ಅದು. ನಿರ್ವೇದಮಾಯಾತ್ ನಾಸ್ತ್ಯಕೃತ ಕೃತೇನ. ಅಕೃತ. ಅಕೃತ ಅಂತಂದ್ರೇನು? ಅಕೃತ ಅಂತಂದ್ರೆ ಇಲ್ಲಿ ಕೈವಲ್ಯ ಅಂತ. ಅಕೃತ ಅಂದ್ರೆ ಮಾಡಿ ಪಡೆದುಕೊಂಡ ಫಲವಲ್ಲ. ಅಕೃತ ಮಾಡಿ ಪಡೆದುಕೊಂಡ ಫಲವಲ್ಲ. ಅದು ಯಾವುದಾದ್ರು ಮೋಕ್ಷ. ಮೋಕ್ಷವನ್ನ ಯಾವುದೋ ಸಾಧನೆಯನ್ನು ಮಾಡಿ, ಯಾವುದೋ ಕರ್ಮವನ್ನು ಮಾಡಿ ಪಡೆದುಕೊಳ್ಳಬೇಕಾಗಿಲ್ಲ. ಅಕೃತ. ಇಂತಹ ಮೋಕ್ಷವನ್ನ ಕೃತೇನ, ಕೃತ ಅಂದ್ರೆ ಕರ್ಮ, ಕರ್ಮದಿಂದ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಮುಂಡಕೋಪನಿಷತ್ತಲ್ಲಿ ಕರ್ಮಣ ಬದ್ಧತೆ ಜಂತು ವಿದ್ಯೆಯಾಚ ವಿಮುಚ್ಯತೆ ತಸ್ಮಾತ್ ಕರ್ಮನ ಕುರ್ವಂತಿ ಯತಯಃ ಪಾರದರ್ಶಿನಃ. ಯತಿಗಳು ಪಾರದರ್ಶಿಗಳು. ಯಾರವರು? ದಡವನ ಸಂಸಾರವೆಂಬ ಸಮುದ್ರದ ದಡವನ್ನು ದಾಟಿದವರು, ಆಚೆ ದಡವನ್ನು ಸೇರಿದವರು, ಸಮುದ್ರವನ್ನು ದಾಟಿದವರು. ಅವ್ರು ಏನು ಹೇಳ್ತಾರೆ ಅಂದರೆ ಕರ್ಮಣ ಬದ್ಧತೆ ಜಂತು. ಅವ್ರು ಹೇಳ್ತಕ್ಕಂಥ ಮಾತಿದು. ಈ ಕರ್ಮಗಳಿಂದ ಎಲ್ಲ ಜಂತುಗಳು ಅಂದರೆ ಯಾರ್ಯಾರು ಹುಟ್ಟಿರ್ತಾರೋ ಅವರೆಲ್ಲ ಜಂತುಗಳೇ. ಇದು ಎಲ್ಲ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಕರ್ಮದಿಂದ ಏನು ಬದ್ಧತೆ, ಅವನು ಬಂಧಿಸಲ್ಪಡುತ್ತಾನೆ. ಕರ್ಮದಿಂದ ಬಂಧವೇ ಅಷ್ಟೇ, ಇನ್ನೇನು. ಮತ್ತು ವಿದ್ಯೆಯಿಂದ ವಿಮುಚ್ಯತೆ, ವಿದ್ಯೆಯಿಂದ ಅದ ಮುಕ್ತಿ, ಮೋಕ್ಷ. ಆದ್ದರಿಂದ ಈ ಒಂದು ಯತಿಗಳು ಪಾರದರ್ಶಿಗಳು, ಸಂಸಾರದ ದಡವನ್ನು ದಾಟಿದವರು, ಸಂಸಾರ ದಡವನ್ನು ಸೇರಿದವರು, ನದಿಯನ್ನು ದಾಟಿದವರು ಅಂತ ಅರ್ಥ. ದಾಟಿದವರು ಏನು ಮಾಡ್ತಾರೆ? ಅವರು ತಸ್ಮಾತ್ ಕರ್ಮ ನ ಕುರ್ವಂತಿ. ಆದ್ದರಿಂದ ಅವರು ಕರ್ಮಗಳನ್ನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದ್ರೆ ಅದರಲ್ಲಿ ಬರ್ತಕ್ಕಂಥ ಫಲ ಇದು ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ. ಮತ್ತೆ ಅಜ್ಞಾನಮಲ ಪೂರ್ಣತ್ವಾತ್ ಪುರಾಣೋ ಮದಿನ ಸ್ಮೃತಃ ತಕ್ಷಯಾದ್ವೈ ಭವೇನ್ಮುಕ್ತಿ ನಾನ್ಯಥಾ ಕರ್ಮಕೋಟಿಭಿ. ಅಜ್ಞಾನಮಲ ಪೂರ್ಣತ್ವಾತ್, ಅಜ್ಞಾನವೆಂಬ ಕೊಳೆ ಅದರಿಂದ ತುಂಬಿಕೊಂಡಿರುವುದರಿಂದ ಪುರಾಣ ಅಂದರೆ ಪುರಾಣ ಜೀವ ಅಂತ ಅರ್ಥ. ಈ ಒಂದು ಪುರಾಣ ಅಂದರೆ ಇವನಿಗೇನು? ಇವನ ಪುರಾಣ ಅಂದರೆ ಹಳೆಯವನು ಅಂತ, ಹಿಂದಿನವನು ಅಂತ. ಎಷ್ಟು ಹಿಂದಿನವನು ಗೊತ್ತಿಲ್ಲ. ಅದು ಎಷ್ಟು ಜನ್ಮ ಆಯ್ತು ಇವನಿಗೆ ಯಾರಿಗೆ ಗೊತ್ತು? ಪುರಾಣ ಅತ್ಯಂತ ಹಳೆಯವನು. ಈ ಜೀವ ಇದ್ದಾನ, ಅವನೇನು ಮಾಡ್ತಾನೆ? ಈ ಅಜ್ಞಾನವೆಂಬ ಮಲದಿಂದ ತುಂಬಿಕೊಂಡಿರುವುದರಿಂದ ಇವನು ಕೂಡ ಏನಾಗುತ್ತೆ? ಮಲಿನ ಸ್ಮೃತಃ, ಮಲಿನ ಎಂಬುದಾಗಿ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಇವನನ್ನು ಕೂಡ ಮಲಿನ ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತು ತತ್ಕ್ಷಯಾದ್ವೈ ಅಂದರೆ ಏವ ಅಂತ ಅರ್ಥ. ತತ್ಕ್ಷಯಾದೇವ ಅಂದರೆ ಅದನ್ನ ಕ್ಷಯ ಮಾಡಿಕೊಳ್ಳುವುದರ ಮೂಲಕ ಮುಕ್ತಿ, ಆ ಒಂದು ಮುಕ್ತಿ ಅಂತಕ್ಕಂಥದ್ದು ಅವನಿಗೆ ಆಗುತ್ತೆ. ನ ಅನ್ಯಥಾ, ಬೇರೆಯ ಮಾರ್ಗ ಯಾವುದೂ ಇಲ್ಲ. ಬೇರೆಯ ಮಾರ್ಗ ಯಾರು? ಕರ್ಮ ಕೋಟಿಭಿ. ಎಷ್ಟೇ ಕರ್ಮ ಕೋಟಿ 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 ಕರ್ಮಗಳನ್ನು ಮಾಡಿದ್ರೂ ಕೂಡ ಇವನಿಗೆ ಮುಕ್ತಿ ಇಲ್ಲ ಅಂಥೇಳಿ ಪ್ರಜಯಾ ಕರ್ಮಣ ಮುಕ್ತಿ ಧನೇನ ಚ ಸತಾಂ ನಹಿ. ಸತಾಂ ಅಂದರೆ ಸತ್ಪುರುಷರಿಗೆ ಪ್ರಜೆಯಿಂದಲಾಗಲಿ, ಕರ್ಮದಿಂದಲಾಗಲಿ, ಧನದಿಂದಲಾಗಲಿ ನ ಮುಕ್ತಿ, ನ ಹಿ ಮುಕ್ತಿ, ಇಲ್ಲವೇ ಇಲ್ಲ. ಅವ್ರ ಮುಕ್ತಿ ಇಲ್ಲವೇ ಇಲ್ಲ. ಮತ್ತು ಯಾತ್ರೆಯಿಂದ ಮುಕ್ತಿ ಅಂದರೆ ತ್ಯಾಗೇನೈಕೇನ ಮುಕ್ತಿ ಸ್ಯಾತ್ ತದಭಾವೇ ಭ್ರಮಂತ್ಯಹೋ. ತ್ಯಾಗದಿಂದ ಮಾತ್ರ, ಕರ್ಮಫಲ ತ್ಯಾಗದಿಂದ ಮಾತ್ರ ಮುಕ್ತಿ ಅಷ್ಟೇ. ತದಭಾವೇ, ಹಾಗೊಂದು ವೇಳೆ ಇಲ್ಲ ಅಂತ ಆಗ್ಬಿಟ್ರೆ, ಕರ್ಮವನ್ನೇ ಮಾಡ್ತಾ ಇದ್ದಾನೆ, ಭ್ರಮಂತಿ ಅಂದ್ರೇನು? ಸುಮ್ಮನೆ ಸುತ್ತಾ ಇರ್ತಾನೆ. ಜನ್ಮ ಜರ ಮರಣ ಸುತ್ತ ಭ್ರಮಂತಿ. ಅಯ್ಯೋ ಸುತ್ತಾನೆ ಇರ್ತಾನೆ ಅಂದ್ರು. ಕರ್ಮೋದಯೇ ಕರ್ಮ ಫಲಾನುರಾಗ ತಥಾನುಯಂತಿ ನ ತರಂತಿ ಮೃತ್ಯುಂ. ಕರ್ಮೋದಯೇ ಕರ್ಮಫಲ ಅನುರಾಗ. ಒಂದು ಕರ್ಮ ಮಾಡಬೇಕು ಅಂತಾಯ್ತು, ಆವಾಗ ಏನಾಗುತ್ತೆ? ಅದರ ಫಲದಲ್ಲಿ ಅನುರಕ್ತನಾಗುತ್ತಾನೆ. ಸಂಗಾತ್ ಸಂಜಾಯತೆ ಕಾಮ.
ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಪ್ರತಿವಿಭ್ರಮ, ಕರ್ಮದಿಂದ ಆಗ್ತಕ್ಕಂಥ ಇದು. ಅಲ್ಲಿ ಸಂಘ ಅಂತ ಹೇಳ್ತಾರೆ, ಸಂಘ ಅಂದ್ರೆ ಈ ಕರ್ಮ ಸಂಘ ಅಷ್ಟೇ. ಇದು ತದಭಾವೇ ಭ್ರಮೆ. ಈ ಕರ್ಮ ಅದೇ, ಕರ್ಮದಿಂದ ಕರ್ಮ ಫಲದ ಅನುರಾಗ ಆಗುತ್ತೆ. ಅದೇ ಅದಕ್ಕೆ ಅದಕ್ಕೆ ಅನುಸರಿಸಿದಿ ಏನಾಗುತ್ತೆ, ಮೃತ್ಯು ಅನುಸರಿಸಿ ಬರುತ್ತೆ ಅಷ್ಟೇ. ಕರ್ಮವನ್ನು ಈ ಬೃಹದಾರಣ್ಯಕದಲ್ಲೂ ಕೂಡ ಈ ಕರ್ಮವನ್ನು ಮೃತ್ಯು ಅಂತಲೇ ಹೇಳಿದ್ದಾರೆ, ಆ ಪದದಿಂದಲೇ ಹೇಳಿದ್ದಾರೆ. ಇದು ಇವನು ಅನುಯಂತಿ ಕರ್ಮಫಲ ಅನುರಾಗ ನ ಅನುಯಂತಿ ಅನುಯಂತಿ ಅನುಸರಿಸಿ ಹೋಗ್ತಾನೆ, ಆ ಕರ್ಮವನ್ನು ಅನುರಕ್ತ ಆಗ್ತಾನೆ. ಮತ್ತು ನ ತರಂತಿ ಮೃತ್ಯು, ಮೃತ್ಯುವನ್ನವನ್ನು ದಾಟಿ ಹೋಗುವುದೇ ಇಲ್ಲ. ಆದರೆ ಜ್ಞಾನೇನ ವಿದ್ವಾಂಸ್ ತೇಜ ಅಭ್ಯೇತಿ ನಿತ್ಯಂ. ಈ ವಿದ್ವಾನ್ ಅಂದ್ರೆ ಜ್ಞಾನಿಯಾದವನು, ಜ್ಞಾನೇನ ಜ್ಞಾನಿ ಜ್ಞಾನಿ ಜ್ಞಾನಿಯಾದವನು ಜ್ಞಾನದಿಂದ ತೇಜ ಅಭ್ಯೇತಿ ನಿತ್ಯಂ. ಆ ತೇಜ ಅಂದ್ರೆ ಆ ಪರಮ ಪುರುಷಾರ್ಥವಾದ ಒಂದು ಆ ದಿವ್ಯವಾದ ಒಂದು ಫಲ ಯಾವುದು, ಮುಕ್ತಿ. ತೇಜ ಅಂದ್ರೆ ಮುಕ್ತಿ ಫಲವನ್ನ, ಆ ಒಂದು ತೇಜ ಅಂದ್ರೆ ಇಲ್ಲಿ ಮುಕ್ತಿನಂತೆ ಅರ್ಥ. ಯಾಕೆ ತೇಜ ಏನು ಸಾಮಾನ್ಯವಾದ ಅರ್ಥ ಪ್ರಕಾಶ ಅಂತಂತ. ಪ್ರಕಾಶ ಅಂತಂದ್ರೆ ಏನು, ಪ್ರಕಾಶ ಅಂತಂದ್ರೆ ಅದು ಮುಕ್ತಿ ಬೆಳಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರಷ್ಟೆ. ನ ವಿದ್ಯತೆ ನಾಣ್ಯತಾ ತಸ್ಯ ಪಂಥ, ಇವನಿಗೆ ಇದಕ್ಕಿಂತ ಬೇರೆ ದಾರಿ ಅಂತಿಲ್ಲ. ಮತ್ತೆ ಮುಂದೆ ಹೇಳ್ತಾರೆ, ಏವಂ ತ್ರಯೀ ಧರ್ಮಮನು ಪ್ರಪನ್ನ ಗತಾಗತಂ ಕಾಮಕಾಮ ಲಭಂತೆ. ಇದು ಗೀತಾವಾಕ್ಯ, ಪ್ರಸಿದ್ಧವಾದ ವಾಕ್ಯ. ಏವಂ ತ್ರಯೀ ಧರ್ಮ ಮನುಪ್ರಪನ್ನ. ತ್ರಯೀ ಧರ್ಮ ಅಂದ್ರೆ ಏನು, ತ್ರಯೀ ಧರ್ಮ ಅಂದ್ರೆ ವೇದ ವಿಹಿತವಾದ ಧರ್ಮಗಳನ್ನು ಅಂತ ಅರ್ಥ. ತ್ರಯೀ ಅಂದ್ರೆ ವೇದ ಅಂತ, ವೇದತ್ರಯೀ ಅಂತ ಅರ್ಥ. ವೇದತ್ರಯೀ ಧರ್ಮ ಮನುಪ್ರಪನ್ನ ಅಂತ ಅರ್ಥ. ಹೀಗೆ ಈ ವೇದಗಳಿಗೆ ವೈದಿಕವಾದ ಧರ್ಮಗಳನ್ನ, ಧರ್ಮಂ ಅನುಪ್ರಪನ್ನ ಅಂದ್ರೆ ಅದನ್ನ ಮಾಡದೆ ಏನೋ ಒಂದು ಹಾಗೆ ಇರ್ತಾನೋ, ಆ ಕೇವಲ ಕರ್ಮಗಳನ್ನು ಮಾಡಿ, ವೈದಿಕ ಕರ್ಮಗಳನ್ನು ಮಾಡಿಕೊಂಡು ಅಲ್ಲೇ ಇರ್ತಾನೆ. ವೈದಿಕ ಈ ಕರ್ಮಕಾಂಡದಲ್ಲಿ ಬರೀ ಕರ್ಮಗಳು ತಾನು ಹೇಳಿರೋದು. ಸರಿ, ಅನುಪ್ರಪನ್ನ ಅದನ್ನೇ ಅನುಸರಿಸಿಕೊಂಡು ಮಾಡ್ತಾಳೆ. ಗತಾಗತಂ ಕಾಮ ಕಾಮಾಲಭಂತೆ. ಗತಾಗತ ಅಂದ್ರೇನು, ಹೋಗೋದು ಬರೋದು, ಹೋಗೋದು ಬರೋದು. ಹೀಗೆ ಈ ಒಂದು ಸ್ಥಿತಿಯನ್ನ ಅವನು ಹೊಂದಿಬಿಡುತ್ತಾನೆ. ಗೀತಾವಾಕ್ಯ. ಶ್ರಮಾರ್ಥಂ ಆಶ್ರಮಾಶ್ಚಾಪಿ ವರ್ಣಾನಾಂ ಪರಮಾರ್ಥತಃ ಆಶ್ರಮೈರ್ನ ಚ ವೈದೈಶ್ಚ ಯಜ್ಞೈ ಸಾಂಖ್ಯೈ ವ್ರತೈಸ್ತಥಾ. ಇಲ್ಲಿ ಈ ಇದೊಂದನ್ನು ಸೇರಿಸಿ ಹೇಳ್ಕೊಂಡು ಚೆನ್ನಾಗಿಲ್ಲ, ಇಲ್ಲಿ ಅಷ್ಟೇ ಅರ್ಥ ಮಾಡಿಕೊಂಡ್ರು ಆಗುತ್ತೆ. ಶ್ರಮಾರ್ಥಂ ಆಶ್ರಮಾಶ್ಚಾಪಿ, ಈ ಆಶ್ರಮಗಳು ಯಾವುದು, ಆ ಒಂದು ಗಾರ್ಹಸ್ಥ್ಯ ಅಂತ ಇದೆ, ಬ್ರಹ್ಮಚರ್ಯ ಅಂತ ಇದೆ, ವಾನಪ್ರಸ್ಥ ಅಂತ ಇದೆ. ಇವೆಲ್ಲ ಏನು ಗೊತ್ತೇನು, ಶ್ರಮಾರ್ಥಂ, ಕೇವಲ ಶ್ರಮಾರ್ಥವಾಗಿ ಇರ್ತಕ್ಕಂಥದ್ದು, ಏನು ಪ್ರಯೋಜನವಿಲ್ಲ. ಮತ್ತು ವರ್ಣಗಳು ಅಷ್ಟೇ, ಪರಮಾರ್ಥವಾಗಿ ಇನ್ನೇನು ಪ್ರಯೋಜನವಿಲ್ಲ. ಆಶ್ರಮೈ ನಚ ವೇದೈಷ, ಈ ಆಶ್ರಮಗಳಿಂದಲೂ ಇಲ್ಲ, ಮತ್ತು ವೇದಗಳಿಂದ, ವೇದ ಅಂದರೆ ವೇದಭೀತವಾದ ಕರ್ಮಗಳು ಅಂತ ಅರ್ಥ. ವೇದೈಷ ಯಜ್ಞಗಳು ಅಂತ ಅರ್ಥ, ಯಜ್ಞಗಳು. ಮತ್ತು ಸಾಂಖ್ಯ, ಇವು ಯಾವುದರಿಂದಲೂ ಕೂಡ ಈ ಮುಕ್ತಿ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಮತ್ತು ಇನ್ಯಾವುದರಿಂದ, ಉಗ್ರೈ ತಪೋಭಿರ್ವಿವಿಧೈ, ವಿಧ ವಿಧವಾದ ತಪಸ್ಸಿದೆ, ಉಗ್ರವಾದ ತಪಸ್ಸುಗಳಿದೆ, ಅದರಿಂದಲೂ ಸಾಧ್ಯವಿಲ್ಲ. ಮತ್ತು ದಾನೇನ, ಮತ್ತು ಈ ದಾನೈಹಿ ದಾನಗಳಿಂದಲೂ ಕೂಡ ಸಾಧ್ಯ. ಎಷ್ಟೋ ದಾನ ಮಾಡ್ತಾನೆ, ಆದರೂ ಮುಕ್ತಿ ಅಂತ ಲಭಿಸೋದಿಲ್ಲ, ಬೇರೆ ಪುಣ್ಯ ಲಭಿಸ್ಬೋದು. ದಾನೈಹಿ ಮತ್ತೆ ನಾನಾ ವಿಧೈರಪಿ ದಾನೈರಪಿ ಅಂತ, ನಾನಾ ವಿಧವಾದ ದಾನಗಳಿಂದಲೂ ಕೂಡ ಆಗೋದಿಲ್ಲ. ನ ಲಭಂತೆ ತಮಾತ್ಮಾನಂ, ಅವನು ಆತ್ಮಾನಂ ತನ್ನ ಸ್ವರೂಪವನ್ನ ನ ಲಭಂತೆ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಯಾರು ಮಾಡ್ತಾರೆ, ಯಾರು ಪಡೆಯುತ್ತಾರೆ ಅಂದರೆ ಲಭಂತೆ ಜ್ಞಾನಿನ ಸ್ವಯಂ, ಜ್ಞಾನಿಯಾದವರು ತಾವೇ ಆ ಲಾಭವನ್ನು ಪಡೆಯುತ್ತಾರೆ. ಮತ್ತು ತ್ರಯೀ ಧರ್ಮಂ ಅಧರ್ಮಾರ್ಥಂ
ಕಿಂಪಾಕ ಕಿಂಪಾಕ ಫಲಸನ್ನಿಭಂ ನಾಸ್ತಿ ತಾತ ಸುಖಂ ಕಿಂಚಿತ್ ಅತ್ರ ದುಃಖ ಶತಾಕುಲೆ ಅಂತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ನೋಡಿ, ಈ ಒಂದು ಈ ಕಿಂಪಾಕ ಅಂತಕ್ಕಂಥದ್ದು, ಈ ಇದು ಯಾವ ತ್ರಯೀ ಧರ್ಮ ಇವೆಲ್ಲ ಇದೆಯಲ್ಲ, ವೇದಭೀತವಾದ ಕರ್ಮ, ಇವೆಲ್ಲ ಕೂಡ ಈ ಕಿಂಪಾಕ ಕರ್ಮಗಳು. ಏನಂದ್ರೆ ಕಿಂಪಾಕ ಅಂದರೆ ಯಾವುದನ್ನೋ ಮಾಡಿ ಪಡೆದುಕೊಂಡ ಫಲಗಳಂತೆ ಇದು ಈ ಒಂದು ಅಶಾಶ್ವತವಾದ ಫಲಗಳು ಅಂತ ಹೇಳಿ ಕಿಂಪಾಕವೆಲ್ಲವೇ. ಮತ್ತು ಅದಕ್ಕೆ ಸಮಾನವಾಗಿದೆ ಸ್ವಯಂ ಲಭ ತ್ರೈಧರ್ಮ ಕಿಂಪಾಕ ಫಲ ಸನ್ನಿಭಂ, ಅದಕ್ಕೆ ಸಮಾನವಾಗಿದೆ. ಅದಕ್ಕೆ ನಾಸ್ತಿ ತಾತ ಸುಖಂ ಕಿಂಚಿತ್, ತಾತ ಅಂದರೆ ಅವನ್ನ ಸಂಬೋಧಿಸಿ ಹೇಳ್ತಕ್ಕಂಥದ್ದು ಶಿಷ್ಯ ಅಂತ ಹೇಳ್ಬೋದು. ಒಂದು ಶಿಷ್ಯನಾದ ಪ್ರಿಯನಾದವನೇ, ಸುಖಂ ಕಿಂಚಿತ್ ನಾಸ್ತಿ, ಯಾವ ಸುಖವೂ ಕೂಡ ಸ್ವಲ್ಪವೂ ಕೂಡ ಇಲ್ಲ. ತತ್ರ ದುಃಖ ಶತ ಆಕುಲೆ ದುಃಖ ಶತ ಆಕುಲೆ, ನೂರಾರು ಸಾವಿರಾರು ದುಃಖಗಳ ಒಂದು ಇದು ಸಮೂಹ ನಮಗೆ ಬರುತ್ತಷ್ಟೆ. ಯಾವುದರಿಂದ? ಕರ್ಮದಿಂದ. ತಸ್ಮಾನ್ ಮೋಕ್ಷಾಯ ಯತತ ಕಥಂ ಸೇವ್ಯಾಮಯಾತ್ರಯೀ ಅಜ್ಞಾನ ಪಾಶಬದ್ಧತ್ವಾತ್ ಮುಕ್ತ ಪುರುಷ ಸ್ಮೃತಃ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದ್ರು ನೋಡಿ, ಆದ್ದರಿಂದ ಹೀಗಿರುವುದರಿಂದ ಈ ಮೋಕ್ಷಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವರು, ಮೋಕ್ಷಾಯ ಯತತ ಅಂದರೆ ಮೋಕ್ಷಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದವರು ಹೇಗೆ ತಾನೇ ಇಲ್ಲಿ ಮಾಡ್ತಾ ಇದ್ದವರು ಅಂದರೆ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾರೆ, ಮಾಡ್ತಾ ಇರ್ತಕ್ಕಂಥ ನಾನು ಹೇಗೆ ತಾನೇ ಈ ತ್ರಯೀ ಅಂತಂದರೆ ಹೇಳೋದರ್ಥ ಈ ವೇದವಿಹಿತವಾದ ಕರ್ಮಗಳನ್ನು ಹೇಗೆ ತಾನೇ ನಾನು ಅದನ್ನು ಮಾಡಲಿ, ಹೇಗೆ ತಾನೇ ಮಾಡಲಿ? ಯಾಕೆ? ಮೋಕ್ಷಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವು ಯಾವುದರಿಂದಲೂ ಕೂಡ ಅದು ನಮಗೆ ಸಿಕ್ಕುವ ಸಾಧ್ಯತೆ ಇಲ್ಲ. ಆದ್ದರಿಂದ ನಾನು ಯಾಕೆ ಇದನ್ನು ಆಶ್ರಯಿಸಲಿ? ಯಾಕೆ ಅಂದರೆ ಅಜ್ಞಾನ ಪಾಶಬದ್ಧತ್ವಾತ್, ಅಜ್ಞಾನ ಪಾಶದಿಂದ ಅವನು ಬದ್ಧನಾಗಿ ಬಿಟ್ಟಿದ್ದಾನೆ. ಆದ್ದರಿಂದ ಅಜ್ಞಾನ ಪಾಶಬದ್ಧತ್ವಾದ ಅಮುಕ್ತ ಪುರುಷ ಸ್ಮೃತಃ, ಇವನು ಎಂದಿಗೂ ಕೂಡ ಇವನು ಅಮುಕ್ತನೇ. ಅಮುಕ್ತ ಅಂದ್ರೆ ಒಂದೇ, ಬದ್ಧನೆ ಎಂಬುದಾಗಿ ಸ್ಮೃತಿಗಳು ಹೇಳುತ್ತಿವೆ ಅಂತ ಹೇಳಿದ್ರು. ಇನ್ನೂ ಬೇಕಾದಷ್ಟು ಸ್ಮೃತಿಗಳು ವಾಕ್ಯಗಳನ್ನು ಇಲ್ಲಿ ಉದ್ಧಾರ ಮಾಡಿದ್ದಾರೆ. ಈ ಮುಂದಿನ ಕೆಲವು ಸ್ಮೃತಿಗಳಿದೆ, ಅದನ್ನು ನಾಳೆ ನೋಡೋಣ. ಯಾಕೆ ಇವೆಲ್ಲ ಏನಂದರೆ ಸುಮ್ಮನೆ ನಾವು ಬರೀ ಒಂದು ತಾತ್ಪರ್ಯಾರ್ಥ ತಿಳ್ಕೊಂಡು ಹೋದರೂ ಸಾಕು. ಇದರಲ್ಲಿ ಏನು ಇದಿಲ್ಲ, ಬರೀ ಅದು ಪ್ರಮಾಣ ವಾಕ್ಯಗಳು ಇವಷ್ಟೇ. ಏನು? ಜ್ಞಾನದಿಂದ ಮಾತ್ರ ಮೋಕ್ಷ, ಕರ್ಮಗಳಿಂದ ಎಂದಿಗೂ ಸಾಧ್ಯವಿಲ್ಲ ಎನ್ನುವುದಕ್ಕೆ ಇವು ಪ್ರಮಾಣ ವಾಕ್ಯಗಳು ಅಷ್ಟೇ. ಇದು ಅರ್ಥ ಸಾಮಾನ್ಯವಾಗಿ ತಿಳ್ಕೊಂಡು ಹೋದ್ರೆ ಸಾಕು. ಅದನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ.